ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ಫುಲ್ ಪರ್ಲ್ಸ್ ಸೆಟ್ ಕಲೆಕ್ಷನ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹೊಸ ಪ್ಯಾಟ್ರನ್ ಬಂದಿರುವಂಥದ್ದು. ಎಲ್ಲ ಯೂನಿಕ್ ಜ್ಯುವೆಲರೀಸೇ ತೋರಿಸ್ತಾ ಇದ್ದೀನಿ. ಎಲ್ಲ ಪರ್ಲ್ ಮಾಡೆಲಲ್ಲಿ ಇರುವಂಥದ್ದು. ಹ್ಯೂಜ್ ವೆರೈಟೀಸ್ ಇದೆ. ನನ್ನ ವಿಡಿಯೋ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಇದು ಫಸ್ಟ್ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಪ್ರಿಟಿಯಾಗಿದೆ ನೋಡಿ. ಸೆಕೆಂಡ್ ಡಿಸೈನ್ ನೋಡಿ, ಇದು ಗಂಡ ಬೇರುಂಡ ಪೆಂಡೆಂಟ್ ಬಂದು ಇಯರಿಂಗ್ ಸಹಿತ ಅದರಲ್ಲೇ ಇದೆ. ಆ್ಯಂಡ್ ಚೈನ್ ನೋಡಿ, ಒಂದು ಗೋಲ್ಡ್ ಗುಂಡು, ಒಂದು ಪರ್ಲ್ ಈ ಥರ ಬಂದಿದೆ. ಇಲ್ಲಾಂದರೆ ನಿಮಗೆ ಫುಲ್ ಪರ್ಲ್ ಬೇಕಂದ್ರೂ ಹಾಕ್ಸ್ಕೊಬೋದು. ಅವಾಗ ನಿಮಗಿನ್ನ ಬಜೆಟಲ್ಲಿ ಬರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಇದು ಸಹಿತ ಬ್ಯೂಟಿಫುಲ್ ಎಲಿಗೆಂಟ್ ಪೀಸ್. ಆ್ಯಂಡ್ ಥರ್ಡ್ ಡಿಸೈನ್ ನೋಡ್ಬೋದು. ಇದು ಸ್ವಲ್ಪ ಹೆವಿ ಇರೋದು, 40 ಗ್ರಾಮ್ಸಲ್ಲಿದೆ. ವಿತ್ ಇಯರಿಂಗ್ಸ್ ನೋಡಿ. ಇಯರಿಂಗ್ಸ್ ಬಂದುಬಿಟ್ಟು ಒಂದು ಅಪ್ರಾಕ್ಸ್ 10 ಗ್ರಾಮ್ಸ್ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಇದು ಸಹಿತ ನೋಡ್ಬೋದು. ಎಷ್ಟು ಪ್ರಿಟಿಯಾಗಿದೆ ಅಂತ ಹೇಳಿಬಿಟ್ಟು ಲಾಂಗ್ ಹಾರ ಥರನೂ ಪೇರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪೆಂಡೆಂಟ್ ಯಾವಾಗಲೂ ಲಕ್ಷ್ಮೀ ದೇವಿ ಬಂದಿರುವಂಥದ್ದು ಇರುತ್ತೆ. ಅದರಿಂದ ಇದು ಫುಲ್ ಪಿಕಾಕ್ ಇರುವಂಥದ್ದು. ಮೇಲೆ ನೋಡಿ ಗೋಲ್ಡ್ ಚೈನೇ ಕೊಟ್ಟಿದ್ದಾರೆ. ಅದ್ರ ಬದಲು ನೀವು ಪರ್ಲ್ ಬೇರೆ ಬೀಟ್ಸ್ ಯಾವುದಾದ್ರೂ ಹಾಕ್ಸ್ಕೋಬೋದು, ಗೋಲ್ಡ್ ಬೀಟ್ ಗುಂಡು ಬದಲು. ಇದು ಕೂಡ ಸಖತ್ ಹೆವಿಯಾಗಿದೆ. ಥರ್ಡ್ ಮಾಡೆಲ್ ನೋಡಿ. ಈಗ ಪೆಂಡೆಂಟ್ ಮಾತ್ರ 17 ಗ್ರಾಮ್ಸ್ ಇರುವಂಥದ್ದು. ಚೈನ್ ನೋಡಿ, ಈ ಥರ ಸಿಂಗಲ್ ಲೇಯರ್ ಬಂದಿದೆ. ಯಾರಿಗೆ ಹೆವಿ ಪರ್ಲ್ಸ್, ಸಣ್ಣ ಸಣ್ಣ ಪರ್ಲ್ಸ್ ಬೀಟ್ಸ್ ಬೇಡ ಅನ್ನೋರು ಈ ಥರ ಹಾಕ್ಕೋಬೋದು. ಇದು ಸಹಿತ ತುಂಬಾ ಚೆನ್ನಾಗಿದೆ. ಎಲ್ಲ ಅಪ್ರಾಕ್ಸ್ 25 ಗ್ರಾಮ್ ಒಳಗಡೆ ಬರುತ್ತೆ ಅನಿಸುತ್ತೆ. ಆರ್ ಮಿನಿಮಮ್ 30 ಗ್ರಾಮ್ಸ್ ಇರುವಂಥದ್ದು. ಇದು ಚೈನ್ ಬಂದು 13 ಗ್ರಾಮ್ಸ್ ಇದೆ. ಪೆಂಡೆಂಟ್ ಬಂದು 17 ಗ್ರಾಮ್ಸ್ ಇದೆ. 30 ಗ್ರಾಮ್ಸ್ ಅಪ್ರಾಕ್ಸ್ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ, ತುಂಬ ಹೆವಿ ರಿಚ್ ಲುಕ್ಕಿಂಗ್ ಹಾರ. 27 ಗ್ರಾಮ್ಸ್ ಪೆಂಡೆಂಟ್ ಇರುವಂಥದ್ದು. ಚೈನ್ ಬಂದು ಒಂದು ಅಪ್ರಾಕ್ಸ್ 120 ಗ್ರಾಮ್ಸ್ ಇರುತ್ತೆ. ಸೊ ಒಂದು 50 ಗ್ರಾಮ್ಸ್ ಇರುವಂಥದ್ದು, ಇಲ್ಲಾಂದರೆ 40 ಗ್ರಾಮ್ಸ್ ಮಿನಿಮಮ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಇದು ಪೆಂಡೆಂಟ್ ಆ್ಯಂಡ್ ಪರ್ಲ್ಸ್ ನೋಡಿ. ಸಣ್ಣ ಪರ್ಲ್ಸ್ ಬಂದುಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ವಿತ್ ಇಯರಿಂಗ್ ಸೆಟ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಸಿಂಪಲ್ ಒಕೇಶನ್ಸ್ಗೆ ಅದಕ್ಕೆ ಪರ್ಚೇಸ್ ಮಾಡಬೇಕು ಅನ್ನೋರು ಇದನ್ನ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ಬಂದು ಒಂದು 13 ಗ್ರಾಮ್ಸ್ ಇರುವಂಥದ್ದು. ಪೆಂಡೆಂಟ್ ಬಂದು ಒಂದು 15 to 20 ಗ್ರಾಮ್ಸ್ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ನನಗೆ ಇದು ಪರ್ಟಿಕ್ಯುಲರ್ ಡಿಸೈನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ನೋಡಿ, ಅದೇ ಮಾಡೆಲಲ್ಲಿ ಪರ್ಲ್ಸ್, ಬಟ್ ಇದು ಸ್ವಲ್ಪ ಸ್ಪ್ರೆಡ್ ಇರುವಂಥದ್ದು. ಆ್ಯಂಡ್ ಪೆಂಡೆಂಟು ಡಿಫ್ರೆಂಟ್ ಆಗಿದೆ. ಇಯರಿಂಗ್ಸು ಸಹಿತ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಜ್ಯುವೆಲ್ಲರಿದು ನಿಮಗೆ ವೆಯ್ಟ್ ಗೊತ್ತಾಗಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ವಾಟ್ಸಪ್ ಮಾಡಿ. ಅವ್ರು ನಿಮ್ಗೆ ವೆಯ್ಟ್ ಹೇಳ್ತಾರೆ. ನೀವು ಯಾರಾದರೂ ಮೈಸೂರು ನಿಯರ್ ಬೈ ಇದ್ದರೆ ನೀವು ಶಾಪ್ನ ವಿಸಿಟ್ ಮಾಡಿ. ಸೊ ದಟ್ ನಿಮ್ಗೆ ಇನ್ ಡೀಟೇಲಾಗಿ ಜ್ಯುವೆಲ್ಲರಿ ಕಲೆಕ್ಷನ್, ಹ್ಯೂಜ್ ಜ್ಯುವೆಲ್ಲರಿ ಕಲೆಕ್ಷನ್ ಗೊತ್ತಾಗುತ್ತೆ. ಅವ್ರ ಶಾಪಲ್ಲಿ ಯಾವ್ದು ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಇದು 28 ಗ್ರಾಮ್ಸ್ ಸೆಟ್ಟು. ಯಾಕಂದರೆ ಇದು ಗೋಲ್ಡಲ್ಲಿ ಪೋಣಿಸಿದ್ದಾರೆ. ಪರ್ಲ್ಸ್ ಮತ್ತು ಪೆಂಡೆಂಟ್ ಎಲ್ಲ ಸ್ಟೋನ್ಸ್ ಇರುವಂಥದ್ದು. ಸ್ಟೋನ್ಸ್ ಎಲ್ಲ ಡಿಟೆಕ್ಟ್ ಮಾಡಿ ಬೇರೆಯೇ ವೆಯ್ಟ್ ಬರುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಇದು ಬಜೆಟ್ ಸಹಿತ ಅವರು ಹೇಳ್ತಾರೆ. ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅಪ್ರಾಕ್ಸ್ ಎಷ್ಟು ಆಗುತ್ತೆ ಅಂತ ಹೇಳಿಬಿಟ್ಟು. ಇದೆಲ್ಲ ಬಂದುಬಿಟ್ಟು ರಾಜಶ್ರೀ ಜ್ಯುವೆಲ್ಲರ್ಸ್ ಅವ್ರದ್ದು ನಾನು ತೋರಿಸಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು MB ಜ್ಯುವೆಲ್ಲರ್ಸ್. ಇದು ಸಹಿತ ಮೈಸೂರು ಅವ್ರದ್ದೇ. ಇದು ನೋಡಿ 25 ಗ್ರಾಮ್ಸಲ್ಲಿ ಇರುವಂಥದ್ದು. ನಾನು ಫುಲ್ ಪರ್ಲ್ಸ್ ಕಲೆಕ್ಷನ್ನೇ ತೋರಿಸ್ತಾ ಇದ್ದೀನಲ್ವ, ಆದ್ದರಿಂದ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಯಾರಾದರೂ ಬಜೆಟ್ ಲೈಟ್ ವೇಟಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋರು ಇಷ್ಟು ಕಲೆಕ್ಷನ್ಸ್ ಇದೆ, ನೀವು ನೋಡ್ಬೋದು ಅಂತ ಹೇಳಿ ನಾನು ಅದಕ್ಕೆ ಫುಲ್ ಪರ್ಲ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಮದು ಯಾವುದು ಫೇವ್ರೆಟ್ ಡಿಸೈನ್ ಅಂಥೇಳಿ ಕಮೆಂಟ್ ಮಾಡಿ. ಡಿಸೈನ್ಸ್ ಹೇಗಿದೆ ಅಂತ ಹೇಳಿ ಸಹಿತ ಕಮೆಂಟ್ ಮಾಡಿ. 25 ಗ್ರಾಮ್ಸ್ಗೆ ನೋಡಿ, ತುಂಬ ಪ್ರೀತಿಯಾಗಿದೆ ಡಿಸೈನ್ ಸಹಿತ. ಕಾಮನ್ ಹಾಕೋಕ್ಕಿಂತ ಈ ಥರ ಹಾಕ್ಬೋದು ನೋಡಿ. ಇದು ಪೆಂಡೆಂಟ್ ಆ್ಯಂಡ್ ಈ ಥರ ಮಾಡೆಲಲ್ಲಿ ಬಂದಿರುವಂಥದ್ದು ನೋಡಿ. ಮೇಲೆ ಶಾರ್ಟ್ ನೆಕ್ಲೆಸ್ ಥರ ಕೊಟ್ಟಿದ್ದಾರೆ, ಅದು ಸಹಿತ ಪೇರ್ ಮಾಡ್ಬೋದು. ಈ ಥರ ಮಾಡೆಲಲ್ಲಿ ಸಹಿತ ಇದೆಲ್ಲ ಅಪ್ರಾಕ್ಸ್ ಒಂದು 45 ಗ್ರಾಮ್ಸ್ ಆ ಥರ ಬರುತ್ತೆ. ಅಪ್ಪಿತಪ್ಪಿ ಗುಂಡೇನಾದರೂ ವ್ಯಾಕ್ಸ್ ಗುಂಡು ಇದ್ದರೆ ಸ್ವಲ್ಪ ಕಡಿಮೆ ಬೀಳುತ್ತೆ. ಇಲ್ಲಾಂದರೆ ಇದು ಸಾಲಿಡ್ ಇದ್ದಾಗ ನಿಮಗೆ ವೆಯ್ಟ್ ಜಾಸ್ತಿ ಬೀಳುತ್ತೆ. ನೆಕ್ಸ್ಟ್ ಡಿಸೈನ್ ನೋಡೋಣ ಈಗ. ನೋಡಿ, ಇದು ಸಹಿತ ಗಂಡ ಬೇರುಂಡ ಪೆಂಡೆಂಟ್ ಬಂದುಬಿಟ್ಟು ಜಸ್ಟ್ 2 ಎಳೆ ಪರ್ಲ್ಸ್ ಬಂದಿರುವಂಥದ್ದು. 23 ಗ್ರಾಮ್ಸ್ ಇರುವಂಥದ್ದು. ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಪೀಸ್. ಸಿಂಪಲಾಗಿ ವೇರ್ ಮಾಡಲಿಕ್ಕೆ ಸಾಕು ಅನ್ನೋರು ಈ ಥರ ಪರ್ಚೇಸ್ ಮಾಡ್ಬೋದು. 23 ಗ್ರಾಮ್ಸ್ ಬಜೆಟಲ್ಲಿ ಬಂದಿರುವಂಥದ್ದು. ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಹೈಗೆ ಹೋಗ್ತಾ ಇದೆ. ನೀವು ನೋಡ್ಬೋದು, ದಿನಕ್ಕೆ ಗೋಲ್ಡ್ ರೇಟ್ ಹಬ್ಬ ಅಷ್ಟಾಗ್ಬಿಟ್ಟಿದೆ. ಏನು 6400 ಇದೆ ಇವತ್ತಿನ ರೇಟ್. 400 ಚೇಂಜ್ ನೋಡಿ. ಇದು 13 ಗ್ರಾಮ್ಸ್ ಇರುವಂಥದ್ದು.
ಸೊ ದಟ್ ಗೋಲ್ಡ್ ರೇಟ್ ಹೈಗೆ ಹೋಗ್ತಾ ಇರೋ ಕಾರಣದಿಂದ ಲೈಟ್ ವೇಟ್ ಜ್ಯುವೆಲ್ಲರಿ ಕಾನ್ಸೆಪ್ಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಥರ ಬೀಡ್ಸು ಪರ್ಸ್ ಈ ಥರದ್ರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಅಂತ ನನ್ನ ಅಭಿಪ್ರಾಯ. ನಿಮ್ಮಿಷ್ಟ. ಯಾರಾದರೂ ಬಜೆಟ್ ಇರೋರು ಹೆವಿ ಗೋಲ್ಡಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋರು, ಮದುವೆ ಅದು ಇದು ಬಂದರೆ ವಿಧಿ ಇಲ್ಲ, ಪರ್ಚೇಸ್ ಮಾಡಲೇಬೇಕು. ಆದ್ದರಿಂದ ಅವರು ಅಷ್ಟೇ ಲೈಟ್ ವೇಟ್ ಜ್ಯುವೆಲ್ಲರಿ, ಹೆವಿ ರಿಚ್ ಲುಕಿಂಗ್ ಜ್ಯುವೆಲ್ಲರೀಸ್ಗೆ ಹೋಗೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ನೋಡಿ, ಇದು 35 ಗ್ರಾಮ್ಸ್ ಸೆಟ್ ಇರುವಂಥದ್ದು ಇಯರಿಂಗ್ಸ್ ಆ್ಯಂಡ್ ಲಾಂಗ್ ಹಾರ. ನೋಡಿ, ಇದು 5 ಗ್ರಾಮ್ಸ್ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. 5 ಗ್ರಾಮ್ಸ್ಗೆ ಒನ್ ಆಫ್ ಅ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸ್ಯಾರಿಗೆ ಅದಕ್ಕೆ ಉಟ್ಟಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ಯೂಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಪ್ಲೇನ್ ಗುಂಡು. ಇದು ಸಹಿತ ಸ್ಯಾರೀಸ್ಗೆ, ರೇಷ್ಮೆ ಸೀರೆಗೆಲ್ಲ ಉಟ್ಟಾಗ ಸಖತ್ತಾಗಿರುತ್ತೆ. ಗುಂಡು ಎಲ್ಲ ಗೋಲ್ಡ್ ಗುಂಡು ಬಂದುಬಿಟ್ಟು ಸಖತ್ ದೊಡ್ಡದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಪೆಂಡೆಂಟ್ ಮಾಡಲ್ ಹೋಗೋದು ಬೋರ್ ಆಗಿರೋರು ಈ ಥರ ಹೋಗ್ಬೋದು. ಸಖತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಇದು ವೇರ್ ಮಾಡಿದ್ರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಇದು ಪೆಂಡೆಂಟ್ ಮಾಡಲಲ್ಲಿ ಕೊಟ್ಟಿದ್ದಾರೆ. ನೀವು ಈ ಥರ ಪರ್ಚೇಸ್ ಮಾಡಿದಾಗ ಡಿಟ್ಯಾಚಬಲ್ ತೊಗೊಳ್ಳೋದು ಒನ್ ಆಫ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಪೆಂಡೆಂಟ್ ಸಪ್ರೇಟು, ಚೈನ್ ಸಪ್ರೇಟ್ ಮಾಡೋ ಥರ, ಸೊ ದಟ್ ನೀವು ಪೆಂಡೆಂಟು ವೇರಿಯಸ್ ಯೂಸ್ ಮಾಡ್ಬೋದು. ಬೇರೆ ಇದಕ್ಕೂ ಯೂಸ್ ಮಾಡ್ಬೋದು, ಬೇರೆ ಚೈನ್ಗೆ, ಬೇರೆ ಬೀಡ್ಸ್ಗೆ, ಇದಕ್ಕೂ ಸಹಿತ ಯೂಸ್ ಮಾಡ್ಬೋದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಡಿಸೈನ್ ನೋಡಿ, ಇದು ವೆರಿ ಡಿಫ್ರೆಂಟ್ ಆಗಿದೆ. ಇದು 3/4 ಹಾಕುವಂಥದ್ದು. ಸಿಂಗಲ್ ಪೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ನೋಡಿ, 13 ಗ್ರಾಮ್ಸ್ ಇರುವಂಥದ್ದು. ಇದು ಶಾರ್ಟ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗಿದೆ. ಪರ್ಸ್ ನೋಡಿ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ. ಹೆವಿ ಸ್ವಲ್ಪ ಬ್ರಾಡ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಇದು ಪೆಂಡೆಂಟ್ ಮಾಡಲಲ್ಲಿ ಬಂದಿರುವಂಥದ್ದು. ನಾನು ಅದೇ ಹೇಳ್ದಂಗೆ ಡಿಟ್ಯಾಚಬಲ್ ಮಾಡಲ್ ತೊಗೊಂಡಾಗ ನಿಮಗೆ ವೇರಿಯಸ್ ಯೂಸ್ ಮಾಡ್ಬೋದು. ನೀವು ಕೇಳಿದ್ರೆ ಅವರು ಡಿಟ್ಯಾಚಬಲ್ ಮಾಡಲ್ ಸಹಿತ ನಿಮಗೆ ತೋರಿಸ್ತಾರೆ. ಇನ್ನು ಯೂಜ್ ಐಡಿಯಾಸ್ ಬರುತ್ತೆ. ಸೊ ದಟ್ ನೀವು ಸ್ಯಾರಿ ಮ್ಯಾಚಿಂಗ್ ಬೀಡ್ಸ್ ಸಹಿತ ಒಂದು 3-4 ಕಲರ್ ಬೀಡ್ಸ್ ತೊಗೊಂಡ್ರೆ ಒಂದೇ ಪೆಂಡೆಂಟ್ಗೆ 3-4 ಕಲರ್ ಬೀಡ್ಸ್, ಡಿಫ್ರೆಂಟ್ ಸ್ಯಾರಿಗೆ ಡಿಫ್ರೆಂಟ್ ಬೀಡ್ಸ್ ಸಹಿತ ಹಾಕ್ಸ್ಕೊಬೋದು. ನೆಕ್ಸ್ಟ್ ನೋಡಿ, ಇದು ಫುಲ್ ಸೆಟ್ 53 ಗ್ರಾಮ್ಸ್ ಇರುವಂಥ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ನನ್ನ ವೀಡಿಯೋ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಡಿಸೈನ್ ಜೊತೆಗೆ ನಾನು ಮತ್ತೊಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ವೀಡಿಯೋ ನೋಡೋರು ಲೈಕ್ ತುಂಬ ಕಡಿಮೆ ಬರ್ತಿದೆ.